ಅಂಕೋಲದ ಶಿರೂರು ಗುಡ್ಡ ಕುಸಿತ ಸಂಭವಿಸಿ 8ನೇ ದಿನಕ್ಕೆ ಕಾಲಿಟ್ಟಿದ್ದು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮತ್ತು ಮಿಲಿಟರಿ ಕಾರ್ಯಪಡೆಯು ಶೋಧ ಕಾರ್ಯ ನಡೆಸಿ ಮಣ್ಣನ್ನ ತೆರವು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಶೋಧ ಕಾರ್ಯವನ್ನ ಇನ್ನೂ ವೇಗವಾಗಿ ಮಾಡುವ ದೃಷ್ಟಿಯಿಂದಾಗಿ ಬೆಳಗಾವಿಯಿಂದ ಕಾರವಾರದ ಶಾಸಕರಾದ ಸತೀಶ್ ಶೈಲ್ ಅವರು 60 ಅಡಿ ಉದ್ದದ ಬೂಮ್ ಪೋಕ್ಲೈನ್ ಇಟಾಚಿಯನ್ನ ತರಿಸುತ್ತಿದ್ದಾರೆ. ಬೆಳಗಾವಿ ಗೋಕಾಕಿನಿಂದ ಶಿರೂರಿಗೆ ಭಾರಿ ಗಾತ್ರದ ಇಟಾಚಿಯನ್ನ ಗಂಗಾವಳಿ ನದಿಯಲ್ಲಿ ಗುಡ್ಡ ಕುಸಿತದಿಂದ ಸಂಗ್ರಹವಾಗಿರುವ ಮಣ್ಣನ್ನ ತೆಗೆಯಲು ಅನುಕೂಲವಾಗಲಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಅಂಕೋಲಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.